ನಮಸ್ಕಾರ. ಎಷ್ಟೋ ಸತಿ ನಮಗೆ ಗೊತ್ತಿರುತ್ತೆ, ನಾನು ಒಂದು ಟಾಕ್ಸಿಕ್ ರಿಲೇಶನ್‌ಶಿಪ್ ಅಲ್ಲಿದ್ದೆ. ಆದರೂ ಕೂಡ ಆ ವ್ಯಕ್ತಿಯನ್ನ ಮರೆಯೋಕ್ಕಾಗ್ತಿಲ್ಲ. ಏನಿರ್ಬೋದು ಇದ್ರ ಒಳಗುಟ್ಟು? ಯಾಕೆ ನಂಗೆ ಆ ವ್ಯಕ್ತಿ ನನ್ನನ್ನು ತುಂಬಾನೇ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ರು ಕೂಡ ಪದೇ ಪದೇ ನಾನು ಹೋಗಿ ಆ ವ್ಯಕ್ತಿ ಹತ್ರ ವ್ಯಾಲಿಡೇಷನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಒಂದು ಸೈಕಾಲಜಿಕಲ್ ರೀಸನ್ ಹೇಳ್ತೀನಿ. ನೋಡಿ, ಆ ವ್ಯಕ್ತಿ ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಗೊತ್ತು. ಆ ವ್ಯಕ್ತಿ ನಿಮಗೆ ಅಗೌರವ ಕೊಟ್ಟಿದ್ದಾರೆ ಅಂತ ಗೊತ್ತು. ಆ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಿರ್ಬೋದು. ಎಲ್ಲವೂ ಗೊತ್ತಿರುತ್ತೆ. ಅವರು ತುಂಬಾ ಅವಾಚ್ಯ ಶಬ್ದಗಳಲ್ಲಿ ಕೂಡ ನನ್ನನ್ನು ಅಬ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿರ್ಬೋದು. ಆದರೂ ಆ ವ್ಯಕ್ತಿಗೆ ಮತ್ತೆ ನನ್ನ ಜೀವನದಲ್ಲಿ ಯಾಕೆ ಪದೇ ಪದೇ ಹೋಗಿ ಬಾ ಅಂತ ಕೇಳೋದಾಗಿರ್ಬೋದು, ಆ ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಟಾಕ್ಸಿಕ್ ರಿಲೇಶನ್ಶಿಪ್ ಸೈಕಲಲ್ಲಿ ನಾನು ಯಾಕಪ್ಪ ಇದ್ದೀನಿ ಅಂತ ಹೇಳಿದ್ರೆ, ಅದು ಅವರ ತಪ್ಪಲ್ಲ, ನಿಮ್ಮ ತಪ್ಪು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಗೊತ್ತಾ? ನೋಡಿ, ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಟ್ರಾಮಾ ರೆಸ್ಪಾನ್ಸ್ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನೀವು ಹೋಗಿ ಆ ವ್ಯಕ್ತಿ ಹತ್ರ ನಿಮ್ಮ ವ್ಯಾಲಿಡೇಷನ್ ಅನ್ನ ಕೇಳ್ತಾ ಇರ್ತೀರ. ಯಾವತ್ತಾರು ಒಂದು ದಿನ ಆ ವ್ಯಕ್ತಿ ನಿಮ್ಮ ಹತ್ರ ಚೆನ್ನಾಗಿದ್ರೆ ನೀವು ನಿಮ್ಮ ಲೈಫಲ್ಲಿ ಗೆದ್ದಿದ್ದೀರಾ ಅನ್ನೋ ಫೀಲಿಂಗ್ ಬರುತ್ತೆ. ಅದೇನಂತ ಹೇಳಿದ್ರೆ, ಡೋಪಮೈನ್ ಎಂಬ ಕೆಮಿಕಲ್ ನಿಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ. ಈಗ ಗ್ಯಾಂಬಲ್ ಆಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹಣ ಸಂಪಾದನೆ ಮಾಡಿದ್ರೆ, ಅದೇ ರೀತಿ ಇದು ಕೂಡ ಈ ಫೀಲಿಂಗ್ ಕೊಡ್ತಾ ಹೋಗುತ್ತೆ. ಪ್ರತಿ ಸತಿ ಆ ವ್ಯಕ್ತಿಯ ಅಟೆನ್ಷನ್ ತಗೊಳ್ಳೋದಾಗಿರ್ಬೋದು, ಪ್ರತಿ ಸತಿ ಆ ವ್ಯಕ್ತಿಗೆ ನಿಮ್ಮ ಇರುವಿಕೆಯನ್ನು ತೋರಿಸೋದಾಗಿರ್ಬೋದು, ಹೀಗೆ ಪದೇ ಪದೇ ಮಾಡಿ ಮಾಡಿ ನೀವೇನಾಗ್ತಿರ್ತೀರಾ ಅಂತ ಹೇಳಿದ್ರೆ, ಪ್ರತಿ ಸತಿ ಆ ವ್ಯಕ್ತಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದಾಗ, ಪ್ರತಿ ಸತಿ ಆ ವ್ಯಕ್ತಿ ನಿಮಗೆ ಅಟೆನ್ಷನ್ ಕೊಟ್ಟಾಗ ನೀವೇನೋ ಗೆದ್ದಾಗ ಕಾಣಿಸುತ್ತೆ. ಅದೇ ಆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕೀಳಾಗಿ ನಡೆಸ್ಕೊಂಡಾಗ ಮತ್ತೆ ಆ ಸೋತಿರೋ ಭಾವನೆಯಲ್ಲಿ ನೀವು ತೊಡಗಿಸ್ಕೊತಾ ಹೋಗ್ತೀರಾ. ಆದರೆ ಇದು ಒಂದು ವಿಶಸ್ ಸೈಕಲ್ ಆಗಿ ನಿಮ್ಮ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ತಿಂತಾ ಬರುತ್ತೆ. ಮೊದಲನೇದಾಗಿ ಇದರಿಂದ ಆಚೆ ಹೇಗಪ್ಪ ಬರೋದು ಅಂತ ಹೇಳಿದ್ರೆ, ಈ ಬ್ರೇಕಪ್ ಅನ್ನ ಅಕ್ನಾಲೆಜ್ ಮಾಡಿ. ಈಗ ಎಕ್ಸಾಂಪಲ್ಲು, ಯಾರೋ ನಿಮ್ಮನ್ನ ಬೇಕಂತಾನೆ ರೇಗಾಡಿ ಅವಮಾನ ಮಾಡಿ ನೋವು ಮಾಡಿರೋರು ನಿಮ್ಮನ್ನ ಬಂದು ಸಾರಿ ಕೇಳ್ತಾರ? ಅವರ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಪರ್ಸ್ನಾಲಿಟಿನೇ ಚಿತ್ರ ಮಾಡೋದಾಗಿತ್ತು. ಅಂಥವ್ರು ಬಂದು ನಿಮ್ಮನ್ನ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದರೆ ನಮ್ಮನ್ನು ನಾವು ಫಿಕ್ಸ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ನಾವು ಮೊದಲನೇದಾಗಿ ವಿ ಡಿಸರ್ವ್ ಪ್ಯೂರ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ರೆಸ್ಪೆಕ್ಟಿಗೆ ಮೊದಲನೇ ಸ್ಥಾನ ಕೊಡಿ, ಪ್ರೀತಿಗೆ ನಂತರ ಅದರ ಸ್ಥಾನ ಕೊಡಿ. ಯಾಕಂತ ಹೇಳಿದ್ರೆ, ಪ್ರೀತಿ ಅನ್ನೋದು ಟ್ರಾನ್ಸಾಕ್ಷನಲ್. ಪ್ರೀತಿ ಒಂದ್ಸತಿಯಿಂದ ಇದ್ದಾಗೆ ಇನ್ನೊಂದ್ಸತಿ ಇರಲ್ಲ. ಸೊ ಹಾಗಾಗಿ ನಿಮ್ಮನ್ನು ಚೂಸ್ ಮಾಡೋರನ್ನ ಚೂಸ್ ಮಾಡಿ. ನೀವು ಹಳೇ ರಿಲೇಶನ್ಶಿಪ್ಪಿಗೆ ಸ್ಟಿಕ್ ಆನ್ ಆಗಿದ್ರೆ ಮುಂದೆ ಬರ್ತಕ್ಕಂತಹ ಬ್ಲೆಸ್ಸಿಂಗ್ಸನ್ನು ನೀವೇ ಬ್ಲಾಕ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ನಿಮ್ಮನ್ನು ಎಷ್ಟು ಕೀಳಾಗಿ ನಡೆಸ್ಕೊಂಡ್ರು ಅನ್ನೋದು ನಿಮಗೆ ಗೊತ್ತಿದೆ. ಆ ವ್ಯಕ್ತಿ ನಿಮ್ಮನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯನಾ? ಆ ವ್ಯಕ್ತಿ ಹತ್ರ ವ್ಯಾಲಿಡೇಷನ್ ತಗೊಳ್ಳಿಕ್ಕೆ ಸಾಧ್ಯನಾ? ಅಥವಾ ಆ ವ್ಯಕ್ತಿ ನಿಮಗೆ ಮತ್ತೆ ಗೌರವಿಸಿಗೆ ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ಯಾವತ್ತೂ ತಿಳ್ಕೊಳ್ಳಿ, ಒಂದು ವಿಷದ ಸರ್ಪ ಅಂತ ಹೇಳಿದ್ರೆ ಅದು ಯಾವತ್ತೂ ವಿಷದ ಸರ್ಪನೇ. ಅದು ಸ್ಕಿನ್ ಚೇಂಜ್ ಮಾಡ್ತಾ ಹೋಗ್ಬೋದು ಹೊರತು, ಆದರೆ ಆ ವಿಷಕಾರದನ್ನ ಯಾವತ್ತೂ ನಿಲ್ಲಿಸಲ್ಲ. ಹಾಗಾಗಿ ಒಂದ್ಸತಿ ನಿಮಗೆ ಒಬ್ಬ ವ್ಯಕ್ತಿ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೊಂದ್ಸತಿ ನೀವು ಚಾನ್ಸ್ ಕೊಟ್ಟರೆ ಮತ್ತೆ ಅದು ಇನ್ನೂ ವರ್ಸ್ಟ್ ಆಗುತ್ತೆ ಹೊರತು ಬೆಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿಕ್ಕೆ ಶುರು ಮಾಡಿ. ಎಲ್ಲಿ ನಿಮಗೆ ಗೌರವ ಇರುತ್ತೋ ಅಲ್ಲಿ ಮಾತ್ರ ಇರಿ. ನೋಡಿ, ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ಯಾಕಂದ್ರೆ ನಮ್ಮ ಹತ್ರ 4 ಜನ ನಮ್ಮನ್ನು ತುಂಬ ಪ್ರೀತಿಸೋರು ಇದ್ರು ಪರವಾಗಿಲ್ಲ. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ನಮಗೆ ಫೇಸ್ಬುಕ್ಕಲ್ಲಿ 4,000ದಿಂದ 5,000 ಫ್ರೆಂಡ್ಸ್ ಇರ್ತಾರೆ. ಕಷ್ಟ ಅಂತ ಹೇಳಿದಾಗ ಒಂದು ಫ್ರೆಂಡು ಕೂಡ ಬರಲ್ಲ ಅಲ್ವಾ? ಅದನ್ನೇ ನಾವು ಹೇಳಿದ್ವು, ನಾವು ವಾಸ್ತವ ಜೀವನದಲ್ಲೇ ಇಲ್ಲ, ಯಾವುದೋ ಭ್ರಮೆಯಲ್ಲಿದ್ದೀವಿ. ನನಗೆ ಇಷ್ಟು ಲೈಕ್ಸ್ ಬಂತು, ಎಷ್ಟು ಕಮೆಂಟ್ಸ್ ಬಂತು ಅಂತ. ಇದೆಲ್ಲ ಯಾರೇ ನೋಡಬೇಕು ಅಲ್ವಾ? ನಿಮಗೆ ಹತ್ರ ಆಗಿರೋರು, ನಿಮ್ಮನ್ನು ಪ್ರೀತಿ ಮಾಡೋರು ಹೊರತು ನಿಮ್ಮ ಜೊತೆ ಇರಬೇಕು ಹೊರತು ಇಂತಹ ಒಂದು ಫೇಕ್ ಯುಗಕ್ಕೆ ಹೋಗಕ್ಕೆ ಹೋಗಬೇಡಿ. ಮತ್ತು ಈ ವ್ಯಕ್ತಿಯಿಂದ ಕ್ಲೋಜರ್ಗೋಸ್ಕರ ಪ್ರತಿ ಸತಿ ಹೋಗ್ತಾ ಇರ್ತೀವಿ. ಬಿಟ್ಬಿಟ್ಟಿಯಾ ನನ್ನನ್ನು, ಸಾರಿ ಕೇಳಲ್ವಾ? ಹೀಗೆ ಪ್ರತಿ ಸತಿ ನಾವು ಆ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಕ್ಲೋಜರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆ ಕ್ಲೋಜರು ಅವ್ರು ಕೊಡೋದು ಬೇಕಾಗಿಲ್ಲ. ಯಾವಾಗ ಅವರು ನಿಮ್ಮನ್ನು ಅಗೌರವಿಸಿದ್ರು, ಯಾವಾಗ ನಿಮಗೆ ಮೋಸ ಮಾಡಿದ್ರು, ಯಾವಾಗ ನಿಮ್ಮನ್ನು ನೋವುಂಟು ಮಾಡಿದ್ರು, ಅದೇ ಕ್ಲೋಜರ್ ಆಗಿತ್ತು. ಆದರೆ ಪ್ರತಿ ಸತಿ ನಾವು ಹೋಗಿ ಆ ಕ್ಲೋಜರನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅಥವಾ ಫ್ಯಾಂಟಸೈಸ್ ಮಾಡ್ತಾ ಇರ್ತೀವಿ. ನೀವು ಆ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದೀರಾ ಅಂತಲ್ಲ, ಆ ವ್ಯಕ್ತಿ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವು ನಿಮ್ಮ ರಿಲೇಶನ್ಶಿಪ್ಪನ್ನು ಫ್ಯಾಂಟಸೈಸ್ ಮಾಡ್ತಾ ಇದ್ದೀರಾ. ನೋಡಿ, ಪ್ಯೂರ್ ಲವ್ ಅನ್ನೋದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯ ಆಂಗ್ಸೈಟಿ ಆಗಿರಲಿ, ಸ್ಟ್ರೆಸ್ ಆಗಿರಲಿ, ಟೆನ್ಷನನ್ನು ಕೊಡಲ್ಲ. ಆ ರಿಲೇಶನ್ಶಿಪ್ ಇರೋದೇ ನಿಮಗೆ ಪ್ರೀತಿಯನ್ನು ಕೊಡಲಿಕ್ಕೆ. ಹಾಗಾಗಿ ಇಂತಹ ಒಂದು ಯಾವುದು ನಿಮಗೆ ಆಂಗ್ಸೈಟಿ ಕೊಡುತ್ತೋ, ಸ್ಟ್ರೆಸ್ ಕೊಡುತ್ತೋ ಅದನ್ನು ಹೋಗಬೇಡಿ. ಮತ್ತು ಯಾವುದೇ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ನಿಮಗೆ ಸ್ಟಮಕ್ಕಲ್ಲಿ ಬಟರ್ಫ್ಲೈ ಅಂತ ಹೇಳ್ತಾರಲ್ವ, ಈಗ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಮಾಡಬೇಕಾದ್ರೆ ಹೊಟ್ಟೆಲ್ ಒಂಥರ ಗುಳುಗುಳು ಅಂತ ಅನಿಸ್ತಾ ಇರುತ್ತೆ. ಆ ಥರ ರಿಲೇಶನ್ಶಿಪ್ ಇದ್ದರೆ ನಾವೇನು ಅನ್ಕೋತೀವಿ, ವಾವ್ ಇದೊಂದು ಏನೋ ನಮಗೆ ಗ್ರೇಟ್ ಕೆಮಿಸ್ಟ್ರಿ ಅಂತ. ಇಲ್ಲ,
ಯಾವುದೇ ಒಂದು ಸಂಬಂಧ ನಿಮಗೆ ನೆಮ್ಮದಿಯನ್ನು ತರುತ್ತೆ, ಪೀಸನ್ನು ತರುತ್ತೆ. ಯಾಕಂತ ಹೇಳಿದ್ರೆ ಯಾವತ್ತೂ ತಿಳ್ಕೊಳ್ಳಿ, ಒಂದು ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಚೇಸ್ ಮಾಡೋದಲ್ಲ, ಅಟ್ರಾಕ್ಟ್ ಮಾಡೋದು. ಸೊ ಯಾವ ರಿಲೇಷನ್ಶಿಪ್ ನಿಮಗೆ ನೆಮ್ಮದಿಯನ್ನು ತರುತ್ತೋ ಅಂಥ ಸಂಬಂಧದಲ್ಲಿರಿ. ಯಾರು ನಿಮಗೆ ಗೌರವ ಕೊಡಲ್ವೋ, ನಿಜವಾಗ್ಲೂ ಪ್ರೀತಿಗಾಗಿ ಅವ್ರ ಹತ್ರ ಭಿಕ್ಷೆ ಬೇಡೋದಾಗಿರಲಿ, ರೆಸ್ಪೆಕ್ಟನ್ನು ಕೇಳೋದಾಗಿರ್ಬೋದು, ಅಥವಾ ಅವ್ರ ಹತ್ರ ವ್ಯಾಲಿಡೇಷನನ್ನು ಕೇಳೋದಾಗಲಿ ಮಾಡಿರಬೇಡಿ. ಯಾವತ್ತೂ ಇದನ್ನು ಬಿಡ್ತಿರೋ, ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಲೈಫಲ್ಲಿ ಬೆಸ್ಟ್ ಲವನ್ನು ನೀವು ಅಟ್ರಾಕ್ಟ್ ಮಾಡ್ತೀರಾ. ಯಾಕೆ ಗೊತ್ತಾ? ನೀವು ನಿಮ್ಮನ್ನು ಗೌರವಿಸ್ಕೊಳ್ಳೋದನ್ನು ಕಲ್ತಿರ್ತೀರಾ, ನಿಮ್ಮನ್ನು ಚೂಸ್ ಮಾಡೋದನ್ನು ಕಲ್ತಿರ್ತೀರಾ. ಯಾರು ನನಗೆ ಗೌರವ ಕೊಡ್ತಾರೋ ಅಂಥವ್ರು ಮಾತ್ರ ನನ್ನ ಜೀವನದಲ್ಲಿ, ನನ್ನ ಸರ್ಕಲಲ್ಲಿ ಇರಬೇಕು ಅಂತ ನೀವು ಯಾವಾಗ ಡಿಸಿಷನ್ ತಗೋತೀರೋ ಅದು ನಿಮ್ಮ ಆರ ಆಗುತ್ತೆ. ನೀವು ಏನಾಗಿರ್ತೀರೋ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಇಂತಹ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ನೀವಿದ್ರೆ ಖಂಡಿತ ಅದರಿಂದ ಆಚೆ ಬಂದು ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.